ಹಾಯ್ ಗೈಸ್, ವೃಷಾರಾಣಿ ಚಾನಲ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಬಂದುಬಿಟ್ಟು ನುಗ್ಗೆ ಸೊಪ್ಪಿನ ಪಲ್ಯ. ನುಗ್ಗೆ ಸೊಪ್ಪಿನ ಪಲ್ಯ ಮಾಡೋದಕ್ಕೆ ನಾನು ಏನೆಲ್ಲ ಐಟಮ್ ತೊಗೊಂಡಿದ್ದೀನಿ ಅಂತ ಹೇಳಿದರೆ, 1 ಈರುಳ್ಳಿ ಮತ್ತು 2 ಹಸಿಮೆಣಸು ಮತ್ತು 2 ಮೊಟ್ಟೆ ತೊಗೊಂಡಿದ್ದೀನಿ. ಮೊಟ್ಟೆ ಹಾಕಿ ಮಾಡೋದ್ರಿಂದ ನುಗ್ಗೆ ಸೊಪ್ಪಿಗೆ ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ. ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನುಗ್ಗೆ ಸೊಪ್ಪನ್ನು ವಾಶ್ ಮಾಡ್ಕೊಂಡು ಬರ್ತೀನಿ. ಈಗ ನುಗ್ಗೆ ಸೊಪ್ಪು ವಾಶ್ ಮಾಡಿ ತಂದಿದ್ದೀನಿ. ಇವಾಗ ಕಾವಲಿಗೆ ಎಣ್ಣೆ ಹಾಕ್ಕೊಳ್ತೀನಿ. ಕೋಕೋನಟ್ ಯೂಸ್ ಮಾಡ್ತಾ ಇರೋದು. ಎಣ್ಣೆ ಕಾಯ್ತಾ ಇದೆ. ಸ್ವಲ್ಪ ಸಾಸಿವೆ ತೊಗೊಂಡಿದ್ದೀನಿ. ಇವಾಗ ಈರುಳ್ಳಿ ಮತ್ತು ಹಸಿಮೆಣಸು ಹಾಕ್ತಾಯಿದ್ದೀನಿ. ಇವಾಗ 2 ಮೊಟ್ಟೆಯನ್ನು ಒಂದು ಬೌಲಿಗೆ ಒಡ್ಕೊಂಡಿದ್ದೀನಿ. ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಮಿಕ್ಸ್ ಮಾಡ್ಕೊಂಡಿರುವಂಥ ಇದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಇವಾಗ ಮಿಕ್ಸ್ ಮಾಡ್ಕೊಳ್ಳಿ. ಅರ್ಧ ಸ್ಪೂನು ಉಪ್ಪನ್ನು ಹಾಕ್ತಾ ಇದ್ದೀನಿ. ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ನುಗ್ಗೆ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ನೋಡಿ, ನುಗ್ಗೆ ಸೊಪ್ಪು ಆಲ್ಮೋಸ್ಟ್ ಬೆಂದಿದೆ. ಇನ್ನು ಸ್ವಲ್ಪ ಬೇಯಬೇಕು. ನೀವು ವಾರಕ್ಕೆ 1 ಸಲ ಆದರೂ ನುಗ್ಗೆ ಸೊಪ್ಪಿನ ಪಲ್ಯವನ್ನು ತಿನ್ನೋದ್ರಿಂದ ನಿಮ್ಮದು BP, ಶುಗರ್ ಇರ್ಬೋದು, ಇವುಗಳನ್ನೆಲ್ಲ ಕಂಟ್ರೋಲ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಲೇಡೀಸ್ಗಳಿಗೆ ಪಿಂಪಲ್ಸ್ ಎಲ್ಲ ಇರುತ್ತಲ್ಲ ಫೇಸಲ್ಲಿ, ಅದನ್ನು ಕೂಡ ಕಂಟ್ರೋಲ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ವೆಯ್ಟ್ ಲಾಸ್ ಮಾಡುವವರು ಕೂಡ ಡೈಲಿ ನುಗ್ಗೆ ಸೊಪ್ಪನ್ನು ಪಲ್ಯ ಮಾಡಿ ತಿನ್ನಿದರೆ ತುಂಬಾ ವೆಯ್ಟ್ ಲಾಸ್ ಆಗುತ್ತೆ. ನುಗ್ಗೆ ಸೊಪ್ಪಿನ ಪಲ್ಯ ರೆಡಿ ಆಯಿತು. ನೋಡ್ಬೋದು. ನೀವು ಮೊಟ್ಟೆ ಹಾಕಿ ಒಮ್ಮೆ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಇಷ್ಟ ಇಲ್ಲದವರು ಕೂಡ ತಿಂತಾರೆ.